ಬ್ಯಾಕ್ ಟು ನಾಗವೇಣಿ ಬ್ರೈಡ್ ಅಂಡ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ನಾಗವೇಣಿ. ಇವತ್ತಿಂದು ಲಾಗ್ ಏನಂತಂದ್ರೆ ನೀವು ನೋಡೇ ಬಿಟ್ಟಿರಿ ತಮ್ಮನೇಲ್ ಒಳಗೆ ಏನಿತ್ತು ಅಂತೇಳಿ. ನಾನು ಈಗ ಒಂದು ವಾರ ಬ್ಯಾಂಗ್ಳೂರ್ ಒಳಗಿದ್ದೆ. ಸೊ ಒಂದು ವಾರ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತೈತಿ. ಬಟ್ ನಾನೇನು ಎಕ್ಸಾಕ್ಟ್ಲಿ ತೊಗೊಂಡೇನಿ ನನಗೋಸ್ಕರ ಅಂಥೇಳಿ ಸೊ ಈ ಲಾಗ್ ಒಳಗೆ ಹಾಕೀನಿ ನೋಡ್ರಿ. ಸೊ ಏನಂದ್ರೆ ಅಷ್ಟು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಪರ್ಸ್ನಲಿ. ಫಸ್ಟ್ ಥಿಂಗ್ ಚಿಕ್ಕಪೇಟೆದಲ್ಲೇ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏನೇನು ಆಗ್ತದೆ ತೊಗೊಂಡಿದ್ದೀನಿ. ಆಮೇಲೆ ಜ್ಯುವೆಲ್ಲರಿ ಶಾಪಿಂಗ್ ಅಂತ ನಾನು ಜಾಸ್ತಿ ಹೋಗಿರೋದು, ಸ್ವಲ್ಪ ಹಾಗೆ ಮೈಂಡ್ ರಿಫ್ರೆಶಿಂಗೋಸ್ಕರ ಹೋಗಿದ್ದೆ ಅಷ್ಟೇ, ಮತ್ತೇನಿಲ್ಲ. ಜ್ಯುವೆಲ್ಲರಿ ಅಷ್ಟೇನೇ ಇದೆ, ನನಗೆ ಇನ್ನೂ ಅಷ್ಟು ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ. ಹಾಗಾಗಿ ನನಗೆ ಏನು ಬೇಕಾದ್ರೆ ತೊಗೊಂಡು ಬಂದೀನಿ. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡ್ರೆ ಆಯ್ತು ಅಂತ ಹೇಳಿ. ಅದು ಬಿಟ್ಟರೆ ಬಟ್ಟೆ ಏನೇನು ತೊಗೊಂಡೇನಿ ಅಂತ ಅಂದ್ರೆ ಮೇನ್ಲಿ ಬಟ್ಟೆ ಬಂದುಬಿಟ್ಟು ಪ್ಲಾಜೋ ಪ್ಯಾಂಟ್ ತೊಗೊಂಡೇನಿ. ಇದು ಒಂದು ನಂದು ಪಿಂಕ್ ಕಲರ್ ಈ ಥರ ಪ್ಲಾಜೋ ಪ್ಯಾಂಟ್ ಇಷ್ಟ ಆಗಿತ್ತು ನಂಗೆ. ಸೊ ಇದು ಎಲ್ಲ ಈಸಿ ಬೈ ಒಳಗೆ ತೊಗೊಂಡೇನಿ. ಇದೊಂದು ಪಿಂಕ್ ಕಲರ್ ಅಂದರೆ ನನಗೆ ಈ ಕಲರ್ ಕಾಂಟ್ರಾಸ್ಟಿಗಿರೋ ಒಂದು ಟಾಪ್ ಐತಿ, ಅದನ್ನು ನಾನು ಸ್ಟಿಚ್ ಮಾಡ್ಕೋಬೇಕಂತೇಳಿ ಮಟೀರಿಯಲ್ ಫ್ಯಾಬ್ರಿಕ್ ತಂದು ಹಂಗೆ ಇಟ್ಟೀನಿ. ಸೊ ಇದೊಂದು ಪ್ಲಾಜೋ ಪ್ಯಾಂಟ್ ತೊಗೊಂಡೆ. ನೆಕ್ಸ್ಟ್ ಏನಂತಂದರೆ ಇದಕ್ಕೆ ಎಷ್ಟು 700 ಬಿತ್ತು ಇದೊಂದು ಪ್ಲಾಜೋ ಪ್ಯಾಂಟಿಗೆ. ನೆಕ್ಸ್ಟು ಇದ್ರ ಜೊತೆ ಇದು ಒಂದು ತೊಗೊಂಡ್ರೆ 700 ಇತ್ತು. ಆಮೇಲೆ ಇದನ್ನು ಎರಡು ತೊಗೊಂಡ್ರೆ ಜಸ್ಟ್ ಎಷ್ಟಾಗ್ತಿತ್ತಂದ್ರೆ 300 ಆಫ್ ಆಯ್ತು ನನಗೆ. 500 ಒಂದೊಂದು ಬಿತ್ತು. ಓಕೆ, 200 ಲೆಸ್ ಆಗ್ತದೆ. ಸೊ ಇದು ಕೂಡ 700. ಸೊ ಇದೊಂದು ಬ್ಲ್ಯಾಕ್ ಇರಲಿ ಅಂಥೇಳಿ ಇದನ್ನು ತೊಗೊಂಡೆ. ಸೊ ಎರಡು ಸೇರಿ 1000 ರೂಪೀಸ್ ಪ್ಲಾಜೋ ಪ್ಯಾಂಟಿಗೆ ಕೊಟ್ಟೇನಿ. ಸೊ ಜಾಸ್ತಿ ಏನು ಬಟ್ಟೆ ತೊಗೊಂಡಿಲ್ಲ. ಏನು ಇಷ್ಟು ತೊಗೊಂಡಾರ ಒಂದು ಲಾಗ್ ಮಾಡಿ ಹಾಕಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಾನು ಏನು ತೊಗೊಂಡ್ರೆ ನಿಮ್ಮನ್ನ ತೋರಿಸ್ಬೇಕು. ನನಗೆ ಇನ್ಸ್ಟಾದಲ್ಲಿ ನನ್ನ ಯೂಟ್ಯೂಬಲ್ಲಿ ಫ್ಯಾಮ್ಲಿಗೂ ರೀಚ್ ಆಗಲಿ ಅಂತ ಸಮೇತ ತೋರಿಸಿದೆ ಅಷ್ಟೇ. ಸೊ ಇದು ಬಂದು ಇವೆರಡು ಪ್ಲಾಜೋ ಪ್ಯಾಂಟಿಗೆ 1000 ರೂಪೀಸ್ ಆಯ್ತು ಅಷ್ಟೇ. ಅಂದ್ರೆ ಎರಡು ಸಿಂಗಲ್ ಆಗಿ ತೊಗೊಂಡ್ರೆ 700, ಬೈ 2 ತೊಗೊಂಡ್ರೆ ಎಷ್ಟಾಯಿತು 400 ಲೆಸ್ ಆಗ್ತದೆ, 500 ಈಚ್. ಆಮೇಲೆ ನಮ್ಮ ಅಕ್ಕರ ಮನೆ ಹತ್ರ ಏನಿತ್ತಂದ್ರೆ ಇದಿತ್ತು ವಿಶಾಲ್ ಮಾರ್ಟ್. ಅವಳೇನಂದ್ರೆ 600ಗೆ 3 ಟವೆಲ್ ಆಫರ್ ಎಲ್ಲಿದ್ವು. ನಾವು ಹೋಗೋಕ್ಕಿಂತ ಮುಂಚೆ ಅವಳು ತೊಗೊಂಡಿದ್ಲ. ಹಾಗಾಗಿ ಆ ಟವೆಲ್ ನಂಗೆ ಭಾಳ ಇಷ್ಟ ಆಯಿತು. ಭಾಳ ಸಾಫ್ಟ್, ನನಗೂ ಟವೆಲ್ ರಿಕ್ವೈರ್ಮೆಂಟ್ ಇತ್ತು ಮನೆಯೊಳಗೆ, ತೊಗೋಬೇಕನ್ನೋದಿತ್ತು. ಆ ಟವೆಲ್ ನೋಡಿ ಎಲ್ಲಿ ತೊಗೊಂಡೆ ಅಂತ ಕೇಳಿದೆ. ಸೊ ಇಲ್ಲ ವಿಶಾಲ್ ಮಾರ್ಟ್ ಇಲ್ಲೇ ತೊಗೊಂಡಿದ್ದು, ಆಫರ್ ಐತೆ ನೋಡು 600ಗೆ 3 ಟವೆಲ್ ಅಂದರು. ನೋಡಿರಿ ಶಾಪ್, ನಾನು ಇಂಥ ತೊಗೊಂಡ್ರೆ ಆಯ್ತು ಬಿಡು ಅಂತ ಹೇಳಿ ನಮ್ಮ ಅಕ್ಕನ ಕರ್ಕೊಂಡು ಹೋದೆ. ಯೂಶ್ವಲಿ ಬರೀ ಟವೆಲ್ ತೊಗೊಳಕ್ಕೆ ಹೋದಕ್ಕೆ ನಾ ವಿಶಾಲ್ ಮಾರ್ಟ್ ಒಳಗೆ. ಸೊ ನಾನು ಏನು ಅದೇ ಟವೆಲ್ ಐತಲ್ಲ ಅವತ್ತು ನನಗೆ ಆಫರ್ ಸಿಗಲಿಲ್ಲ, ಅದು ರೇಟ್ ಜಾಸ್ತಿ ಆಗಿಬಿಡ್ತು. ಎಷ್ಟು ಅಂದರೆ ಮತ್ತು 900ಗೇನೋ 3 ಇಟ್ಟರು ಅವರು. ಸೊ ನನಗೇನು ಅಷ್ಟು ವರ್ತಿ ಅನ್ನಿಸ್ಲಿಲ್ಲ, ಬ್ಯಾಡ್ ಬಿಡು ಅಂತ ಹೇಳಿ ಬಿಟ್ಟು ಬಂದುಬಿಟ್ಟೆ. ಇರಲಿ ಬಿಡು 900ಗೆ ನಾನೇ ಮತ್ತು ಹುಬ್ಳಿಯಲ್ಲಿ ಸುಮ್ಮನೆ ಟವೆಲ್ಲ ಒಂದು 3 ಟವೆಲ್ಲ, ಅದು 900ಗೆ 3 ಟವೆಲ್ಸ್ ಬರ್ತಾವೆ. ಅದನ್ನು ಮತ್ತೆ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ಹುಬ್ಳಿವರೆಗೂ. ಸೊ ಬ್ಯಾಗ್ ಸ್ಪೇಸು ಹಿಡ್ಕೊಳ್ಳುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಟವೆಲ್ ಬೇಡ ಬಿಡು ಅಂತ ಬಂದೆ. ಅದೇ ಹುಬ್ಳಿಯಲ್ಲೇ ಚೆನ್ನಾಗಿ ಸಿಗ್ತಾವೆ, ತೊಗೋತೀನಿ, ಅದಕ್ಕೇನು ವರಿ ಇಲ್ಲ ಅಂತಂದೆ. ಹಂಗೆ ಟೀ ಶರ್ಟ್ಸ್ ಆಫರ್ ಇದ್ವು. 3 ಟೀ ಶರ್ಟ್ ತೊಗೊಂಡೆ. ಬೈ 3 ಟೀ ಶರ್ಟ್ 1 ಟೀ ಶರ್ಟ್ ಫ್ರೀ ಇತ್ತು. ಸೊ ನನಗೂ ಡೈಲಿ ಟೀ ಶರ್ಟ್ ಅದೆಲ್ಲ ಬೇಕಾಗಿದ್ವು. ಟೀ ಶರ್ಟ್ ಎರಡೇ ಆಗಿಬಿಟ್ಟಿದ್ವು ಮನೆಯೊಳಗೆ ನನಗೂ ಹಾಕ್ಕೊಳಕ್ಕೆ. ಮತ್ತು ಅದು ಕ್ಯಾಶುವಲ್ ಆಗಿದ್ದು ಬಿಟ್ರಿ, ಮತ್ತು ಜಸ್ಟ್ ಒಂದು ಜೀನ್ಸ್ ಮೇಲೆ ಕ್ಯಾಶುವಲ್ ವೇರ್ ಟೀ ಶರ್ಟ್ಸ್ ಅನ್ನೋದು ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ದಪ್ಪ ಆಗಿಬಿಟ್ಟಿನಿ, ಸೈಜ್ ವೇರಿಯೇಷನ್ ಆಗಿದ್ದಿದ್ದಿಲ್ಲ. ಇದೊಂದು ಕಲರ್ ನನಗೆ ಇಷ್ಟ ಆಯ್ತು. ಇನ್ನೊಂದು ಏನಂತ ಇದಕ್ಕಿಂತ ಲೈಟ್ ಐತಿ ಸ್ವಲ್ಪ ಕಲರ್, ಈ ಕಲರ್ಗಿಂತ ಒಂಚೂರು ಎಕ್ಸಾಕ್ಟ್ ಯಾವ ಕಲರಪ್ಪ ಅಂದರೆ ಇದಕ್ಕಿಂತ ಲೈಟ್ ಕಲರ್ ಆಗ್ತೈತೆ. ಆ ಕಲರ್ ಹೆಸರೇ ಬರ್ತಾ ಇಲ್ಲ. ಇದು ಮೆಹಂದಿ ಕಲರ್ ಅಂತಾರೆ, ಅದು ಇನ್ನೊಂದು ಚೂರು ಕಡಿಮೆ ಐತಿ, ಲೈಟ್ ಇದೆ ಅಷ್ಟೇ. ಅದು ಇದು ಮತ್ತು ಇನ್ನೊಂದು ಟೀ ಶರ್ಟ್ ತೊಗೊಂಡೆ. ಇದು ಒಂದು ಈ ಕಲರ್ ನನಗೆ ಇಷ್ಟ ಆಯ್ತು, ಲೈಟಾಗಿ ಲೈಕ್ ಬೀಚ್ ಕಲರ್ ಪ್ಯಾಂಟ್ ಒಳಗೆ, ಆಮೇಲೆ ವೈಟ್ ಪ್ಯಾಂಟ್ ಒಳಗೆ, ಜೀನ್ಸ್ ಪ್ಯಾಂಟ್ ಒಳಗೆ ಚೆನ್ನಾಗಿ ಕಾಣ್ತೈತೆ ಅಂತೇಳಿ ಇದು ಒಂದು ಟೀ ಶರ್ಟ್ ತೊಗೊಂಡೆ. ಸೊ ಇದು ಒಂದು. ನೆಕ್ಸ್ಟ್ ಇದು ಒಂದು ಎಷ್ಟಾಯ್ತಪ್ಪ ಈ ಪ್ರೈಸ್ 150 ಏನೋ ಇದ್ವು ನನಗೆ ಸಿಕ್ಕಿದ್ದು. 150 200 ಪರ್ ಟೀ ಶರ್ಟ್ ಇದ್ವು ಇವು. ನಾನು 3 ಟೀ ಶರ್ಟ್ ತೊಗೊಂಡೆ, 600 ಆಯಿತು. ಸೊ ಅಂದರೆ ಕ್ಯಾಶುವಲ್ ವೇರ. ನೆಕ್ಸ್ಟ್ 1 ಟೀ ಶರ್ಟ್ ಆಫರ್ ಇತ್ತು, ಬೈ 3 get 1 ನನಗೆ. ಅದು ನಮ್ಮ ಅಕ್ಕ ತೊಗೊಂಡ್ಲ, ಅವಳು ಹಾಕಿದ ಅಲ್ಲಿ ಲಾಗಲ್ಲಿ ನೀವು ನೋಡಿರ್ಬೋದು. ಒಂದು ಪ್ಯಾರೆಟ್ ಗ್ರೀನ್ ರೇಡಿಯಮ್ ಕಲರ್ ಅಂತಾರಲ್ಲ ಆ ಥರ ಹಾಕ್ಕೊಂಡಿದ್ಲು. ಸೊ ಇವೆರಡು ಟೀ ಶರ್ಟ್ ನಂದು. ಇನ್ನೊಂದು ನಾನು ಊರಿಂದ ಬರುವಾಗ ಕಳೆದಿದ್ದೀನಿ, ಅದನ್ನು ವಾಶ್ ಮಾಡೋಕ್ಕೆ ಹಾಕೀನಿ. ಸೊ 3 ಟೀ ಶರ್ಟ್ ತೊಗೊಂಡೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಸೊ ಇದು ನನಗೆ ಭಾಳ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಂದಿರಾನಗರ ಹೋಗಿದ್ನಲ್ಲ, ಇಂದಿರಾನಗರ ಹೋದಾಗ
ಅಲ್ಲಿ ಸ್ಟ್ರೀಟ್ ಕಡೆ ಎಷ್ಟು ಚೆನ್ನಾಗಿ ಹಾಕಿರ್ತಾರ ಅಂದ್ರೆ ನೋಡ್ಬೇಕು ನೀವು. ಎಲ್ಲ ಇಯರಿಂಗ್ಸ್, ಬ್ಯಾಂಗಲ್ಸ್, ನೆಕ್ಸ್ಟ್ ಏನೇನೋ ಎಲ್ಲ ನಮ್ಗೆ ಹುಡುಗಿಯರ್ ಬೇಕಾಗಿರೋದೆಲ್ಲ ಸ್ಟ್ರೀಟಲ್ಲೇ ಸೇಲ್ ಮಾಡಕತ್ತಿದ್ರು. ಸೊ ನಾನು ಫಸ್ಟ್ ಅನ್ಕೊಂಡಿರ್ಲಿಲ್ಲ ಇಂದಿರಾನಗರದಾಗ. ನಾನು ಮಲ್ಲೇಶ್ವರಂ ಗೊತ್ತು ನಂಗೆ, ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ಚೆನ್ನಾಗಿ ಸಿಗ್ತಾವ ಅಂತ ಹೇಳಿ. ಸೊ ನಾನು ಇಂದಿರಾನಗರ್ಗೆ ಹೋಗಿದ್ವಿ, ನಮ್ಮ ಅಕ್ಕನ ಶೂಟ್ ಇತ್ತು, ಅಲ್ಲಿ ಆಫೀಸಲ್ಲಿ ಹೋಗಿದ್ವಿ. ಬರುವಾಗ ಸಾಯಂಕಾಲ ನೋಡ್ತಾ ಇದ್ವಿ, ಹಂಗೆಲ್ಲ ಮಸ್ತ್ ಅನ್ಸಾತಿತ್ತು. ಈ ಥರ ನಂಗೆ ತೊಗೊಳೋದು ಭಾಳ ಇಷ್ಟ ಆಯ್ತು ಇದೊಂದು ಜಾಕೆಟ್. ಸೊ ಈ ಜಾಕೆಟಿಗೆ ನಾನು ಇದು 300 ಕೊಟ್ಟೇನಿ ಈ ಜಾಕೆಟ್ಗೆ. ಸ್ಟ್ರೀಟ್ ಸೈಡ್ ಸೇಲ್ ಮಾಡ್ತಿರ್ತಾರಲ್ಲ ಅಲ್ಲಿ ತೊಗೊಂಡೆ. ಇದನ್ನು ಭಾಳ ಇಷ್ಟ ಆಯ್ತು ಇದೊಂದು ನನಗೆ. ಸೊ ಹಾಕೊಂಡೆ ಫಿಟ್ಟಿಂಗು ಚೆನ್ನಾಗೈತಿ. ಒನ್ ಪೀಸ್ ಡ್ರೆಸ್ ಮೇಲೆ, ನೆಕ್ಸ್ಟ್ ಸ್ಲೀವ್ಲೆಸ್ ಕಂಪ್ಲೀಟ್ ಒನ್ ಸ್ಟ್ರಿಪ್ ಮೇಲೆ ಎಲ್ಲ ಹಾಕೊಳ್ಳೋಕೆ ಭಾಳ ಇಷ್ಟ ಆಯ್ತು ನನಗಿದು. ಸೊ ಟ್ರಯಲ್ ಮಾಡಿ ನೋಡ್ತೀನಿ. ಇದಕ್ಕೆ 300 ರೂಪೀಸ್ ಕೊಟ್ಟೇನೆ ಸ್ಟ್ರೀಟ್ ಸೈಡ. ಸೊ ಹೀಗಿದೆ. ನೆಕ್ಸ್ಟ್ ಡ್ರೆಸ್ಸಲ್ಲಿ ಹಾಕೊಂತಿರ್ತೇನೆ, ನೀವು ನೋಡ್ತಿರ್ಬೇಕಿದ್ರೆ ಅಷ್ಟೇ. ಫಿಟ್ಟಿಂಗ್ ಚೆನ್ನಾಗಿದೆ, ಅದಕ್ಕೆ ತೊಗೊಂಡಾಯ್ತು ನಾನು. ಅಲ್ಲೇ ನೋಡಿಕೊಂಡು ನಮ್ಮ ಅಕ್ಕ ನೀನೇ ತೊಗೊಳ್ಳ ಅಂದ್ರೆ ನಾನು ತೊಗೋತೀನಿ ಅಂತ ಅಂದ್ಲು. ಫಸ್ಟಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಇದು ನನಗೆ ಇವಾಗ ಏನು ಚೆನ್ನಾಗೈತೆ ಅಂತ ಅಂದೆ. ಆಮೇಲೆ ತಗೋ, ಇಲ್ಲಿ ನಾನು ನೀನು ತೊಗೊಳ್ಳಿಲ್ಲ ಅಂದ್ರೆ ನಾನೇ ತೊಗೋತೀನಿ ನೋಡಿದ್ಲು. ಆಮೇಲೆ ಹಂಗೆ ವೇರ್ ಮಾಡಿದೆ, ಫಿಟ್ಟಿಂಗ್ ಎಲ್ಲ ಮಸ್ತ್ ಇತ್ತಲ್ಲ, ಅದು ತೊಗೊಂಡ್ರೆ ಆಯ್ತು ಅಂತ ಹೇಳಿ ಇದನ್ನು ತೊಗೊಂಡೆ. ಇದಕ್ಕೆ ಜಸ್ಟ್ 300 ರೂಪೀಸ್ ಪೇ ಮಾಡೀನಿ. ಚೆನ್ನಾಗಿದೆ ಅಂತ ಹೇಳ್ರಿ. ನಿಮ್ಗೆ ಇಷ್ಟು ಕಲೆಕ್ಷನ್ ಒಳಗೆ ಯಾವುದು ಕಲೆಕ್ಷನ್ ಇಷ್ಟ ಆಯ್ತು ಅನ್ನೋದು ಹೇಳ್ರಿ. ಆಮೇಲೆ ಇನ್ನೊಂದು ಶಾರ್ಟ್ ತೊಗೊಂಡೆ ಈ ಥರ. ಸೊ ಇದೊಂದು ಶಾರ್ಟ್ ಸ್ಟ್ರಗ್, ಇದು ಅಲ್ಲೇ ಇಂದಿರಾನಗರ ಕಡೆನೇ ತೊಗೊಂಡೆ. ಇದೊಂದು ಶಾರ್ಟಾಗಿ ತೊಗೊಂಡೆ, ಅದು ಲಾಂಗ್ ಇತ್ತಲ್ಲ ಹಾಗಾಗಿ ಇದೊಂದು ಈ ಥರ ತೊಗೊಂಡೆ. ನಮ್ಮ ಅಕ್ಕ ಒಂದ್ಸರಿ ನಾನು ತಂದು ಕೊಟ್ಟಿದ್ದೆ ಅವಾಗ ಒಂದು 3 years ಬ್ಯಾಕ್. ಅದು ನೆಕ್ಸ್ಟ್ ವಿಯರ್ ಮಾಡಿದ್ದೆ, ಅದನ್ನು ಮತ್ತೆ ಒಳ್ಳೆಗೆ ತೊಗೊಂಡು ಹೋಗ್ಬಿಟ್ಲ. ಸೊ ಇದ್ದಿದ್ದೆ ಇಲ್ಲ, ಹುಬ್ಳಿಲೆಲ್ಲ ಇಂಥವು ಸಿಗಂಗೆ ಇಲ್ಲ, ಕಡೆ ಭಾಳ ಬರ್ತಾವೆ ಇಂಥ ಮೆಟೀರಿಯಲ್. ಸೊ ಇದಕ್ಕೂ ಅಷ್ಟೇ 250 ಏನೋ 300 ಕೊಟ್ಟೀನಿ. ಇದ್ರ ರೇಟ್ ನಂಗೆ ಕನ್ಫ್ಯೂಸ್ ಐತಿ. 250 300 ಕೊಟ್ಟೀನಿ. ಸೊ ಇದೊಂದು ಶಾರ್ಟ್ ಆಗಿರೋದು ವೂಲನ್ ಸ್ಟಫ್ ತೊಗೊಂಡೀನಿ. ಸೊ ಇದು ಬಿಟ್ಟರೆ ಮತ್ತೇನು ತೊಗೊಂಡೆ ಅಂದ್ರೆ ಒಂದು ಸೀರೆ ಕೊಟ್ಟಲು ನಮ್ಮ ಅಕ್ಕ. ಆ್ಯಕ್ಚುಲಿ ನಮ್ಮ ಅಕ್ಕನ ಹತ್ರ ಇದೆ ಕ್ರೀಮ್ ಕಲರ್ ಸಾರಿ ಇತ್ತು, 2 ತೊಗೊಂಡಿದ್ಲಕ್ಕಿ. ಹಾಗಾಗಿ ಇದು ಕಾಟನ್ ನೋಡಕ್ಕೆ ನಿಮ್ಗೆ ಏನು ಸಿಂಪಲ್ ಐತೆ ಅನಿಸ್ತೈತಿ, ಬಟ್ ವೇರ್ ಮಾಡಿದ್ರೆ ಮಸ್ತ್ ಆಕತ್ತಿದೆ. ಬ್ಲೌಸ್ ವೈಟ್ ಬ್ಲೌಸ್ ಹಾಕಿ. ಸೊ ಇದು ನಮ್ಮ ಅಕ್ಕ ನಂಗೆ ಕಾಟನ್ ಸಾರಿ ಕೊಟ್ಲು. ಅಂದ್ರೆ ಮದುವೆ ಆಗಿ ಫಸ್ಟ್ ಟೈಮ್ ಬಂದು ಏನಾದ್ರು ಚೆನ್ನಾಗಿರೋ ರೇಷ್ಮೆ ಸಾರಿ ಕೊಡಿಸ್ಬೇಕಂತ ಪ್ಲಾನಿಗೆ ತಕ್ಕಿದ್ದು. ಒಂದು 2-3 ಸಾವಿರ ರೂಪಾಯಿದು ಚಲೋ ಇರೋದು. ಪಾಪಕ್ಕಿಗೆ ಒಂದು ಲೈಫ್ ಗಿಫ್ಟ್ ಇರ್ಬೇಕು. ಲಾಂಗ್ ಟರ್ಮ್ ಡ್ರೆಸ್ ಕೊಡಿಸಿದ್ರೆ ಯೂಸ್ ಮಾಡಿ ಮತ್ತೆ ಬಿಸಾಕ್ಬಿಡ್ತಾಳೆ. ಒಂದು ಲಾಂಗ್ ಟರ್ಮ್ ಗಿಫ್ಟ್ ಇರ್ಬೇಕಂತ ಟ್ರೈ ಮಾಡತ್ತಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಬಂದಿದ್ದಿಲ್ಲಲ್ಲ, ನಾನು ಒಬ್ಬಳೆ ಹೋಗಿದ್ನಲ್ಲ, ಅಕ್ಕ ಬೇಡ ಇಬ್ಬರು ಸೇರಿ ನೆಕ್ಸ್ಟ್ ಟೈಮ್ ಬರೀ ಇಬ್ರಿಗೂ ಬಟ್ಟೆ ಕೊಡಿಸ್ತೀನಿ ನಾನು, ಈಗ ಒಬ್ರಿಗೆ ಕೊಡ್ಸೋದು ಬೇಡ, ಯಾಕೋ ಸರಿ ಅನ್ಸತ್ತಿಲ್ಲ, ಇಬ್ಬರು ಬಂದಾಗ ಇಬ್ರಿಗೂ ಕೊಡಿಸ್ತೀನಿ ಅಂತ ಹೇಳಿ ಸುಮ್ಮನೆ ಆದ್ಲು. ಬಟ್ ಹಂಗೆ ಕಳಿಸ್ಬಾರ್ದು ಅಂತೇಳಿ ತಂದೊಂದು ಎಕ್ಸ್ಟ್ರಾ ಸಾರಿ ಇತ್ತು. ಸೊ ಈ ಥರ ಸಾರಿ ನಂಗೆ ಕೊಟ್ಟಲು. ಹೊಸ ಸಾರಿನೇ ಇದೆ, ಇಟ್ಕೊಂಡಿದ್ದು ನನಗೆ. ಸದ್ಯಕ್ಕೆ ಇದೊಂದು ಸಾರಿ ತೊಗೊಂಡೋಗಿ ನೀನು ಹಾಗೆ ಹೋಗಬಾರ್ದು ಅಂಥೇಳಿ. ಸೊ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಕಸಿಗೆ. ಕಾಟನ್ ಸಾರಿ ಚೆನ್ನಾಗೈತಿ, ವೇರ್ ಮಾಡೋದು. ಇದ್ರ ಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ನಾವು. ನೆಕ್ಸ್ಟ್ ಏನಂತಂದ್ರೆ ಅಲ್ಲೇ ಇದರಲ್ಲೇ ನ್ಯಾಪ್ಕಿನ್ ತೊಗೊಂಡೆ. ಇದು ನಂಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಯಾವಾಗಲೂ ಬಾಡಿಗೆ ಯೂಸ್ ಮಾಡೋ ಟವೆಲ್ಲ ಫೇಸಿಗೆ ಯೂಸ್ ಮಾಡಬಾರ್ದು, ಇದು ತಿಳ್ಕೊರಿ. ಸೊ ಹಾಗಾಗಿ ಏನಂತಂದ್ರೆ ಫೇಸ್ಗೆ ಒಂದು ಟವೆಲ್ ಇಟ್ಕೋಬೇಕು ಯಾವಾಗ್ಲೂ. ನಾವೀಗ ಯೂಶ್ವಲಿ ಮನೇಲಿದ್ದರೆ ಒಂದು ಬಿಟ್ಟರೆ 2-3 ಟವೆಲ್ಸ್ ಇರ್ತಾವೆ. ಮೇಕಪ್ಪಿಗೆ ಅದು ಟವೆಲ್ ಮಾಡ್ತೀನಿ, ನೈಟ್ ಸ್ಟೇ ಆಗ್ತೀನಲ್ಲ, ನಂಗೆ ಆ ಬಾಡಿ ವಾಶ್ ಮಾಡಿರೋ ಟವೆಲ್ಲ ಮತ್ತು ಮುಖಕ್ಕೆ ಒರೆಸ್ಕೊಳಕ್ಕಾಗಲ್ಲ ಅಂಥೇಳಿ ಟವೆಲ್ದು ಒಂದು ಸಣ್ಣ ಟವೆಲ್ ತೊಗೊಂಡೆ. ಇದನ್ನು ಇಷ್ಟ ಸಾಕು ನನಗೆ, ಯಾಕಂದ್ರೆ ನಂದು ಬ್ಯಾಗ್ ಭಾಳ ಇದಾಗಬೇಕಲ್ಲ, ಜಾಗ ಕಡಿಮೆ ಇರ್ತೈತಿ ಬ್ಯಾಗ್ ಒಳಗೆ. ಸೊ ದೊಡ್ಡ ಟವೆಲ್ ಇಡ್ಸಂಗಿಲ್ಲ, ಬಾಡಿಗೆ ಒಂದು ಸಣ್ಣ ಟವೆಲ್, ಇದೊಂದು ಫೇಸ್ ಟವೆಲ್ ಸಾಕು, ಹಿಂಗೆ ಒರೆಸ್ಕೊಂಡ್ಬಿಟ್ರೆ. ಸೊ ಇದೊಂದು ಟವೆಲ್ ತೊಗೊಂಡೆ. ನೆಕ್ಸ್ಟ್ ಮತ್ತೇನಂತಂದ್ರೆ ಕಿಚನ್ ಕ್ಲೀನಿಂಗ್ ಅಂತ ನೋಡ್ರಿ, ಸಾರಿ ಕಿಚನ್ ನ್ಯಾಪ್ಕಿನ್. ಈಗೇನಾದರೂ ಅಡುಗೆ ಮಾಡ್ತಿರ್ತೀವಿ, ಕೈ ಒರೆಸ್ಕೋಬೇಕಲ್ಲ. ಸೊ ಹಾಗಾಗಿ ಮನೆಯೊಳಗೆ ಕಡಿಮಿದ್ವು, 3 ತೊಗೊಂಡಿದ್ದೆ. ಈ ಪ್ಯಾಕೇಜ್ ಒಳಗೆ 3 ಬಂದಿದ್ವು. ಒಂದು ನಮ್ಮ ಅಕ್ಕ ತೊಗೊಂಡ್ಲಿ, ಇಟ್ಕೊಂಡಿಲ್ಲ ಒಂದು ಅಂಥೇಳಿ ಯಾವಾಗ ತೊಗೊಂಡು ಬಂದು ದಿನನೇ ಇಸ್ಕೊಂಡ್ಲ. ಪಿಂಕ್ ಕಲರ್ ಇರ್ತದೆ, ಇದ್ರ ಥರನ. ಅವಳಿಗೆ ಒಂದು ಕೊಟ್ಟು ನಾನು ತೊಗೊಂಡೆ. ಇದ್ರಾಗೂ 3 ಬಂದಿದ್ವು. ನಮ್ಮ ಅಕ್ಕ 2 ಇಟ್ಕೊಂಡು ನಂಗೆ ಒಂದು ಕೊಟ್ಲು. ಸೊ ನಾನು 2 ಇಟ್ಕೊಂಡು ಒಂದು ಅವಳಿಗೆ ಕೊಟ್ಟೇನಿ. ಸೊ ಇದು ಕಿಚನ್ ಟವೆಲ್ ತೊಗೊಂಡೆ, ಅಲ್ಲೇ ವಿಶಾಲ್ ಮಾರ್ಟ್ ಒಳಗೆ ತೊಗೊಂಡೆ. ನೆಕ್ಸ್ಟ್ ಇದೊಂದು ಜೀನ್ಸ್ ತೊಗೊಂಡೆ, ಹೈ ವೇಸ್ಟ್. ಸೊ ಇದೊಂದು ಜೀನ್ಸ್ ತೊಗೊಂಡೆ ಹೈ ವೇಸ್ಟ್. ಇದಕ್ಕೆ 1100 ಏನೋ ಪೇ ಮಾಡೀನಿ ಇದಕ್ಕೆ.
ಇಲ್ಲ ಇದು ಆ್ಯಕ್ಚುಲಿ 900 ಸಾರಿ, ಇದಕ್ಕೆ 1100 ಪೇ ಮಾಡೀನಿ. ಇದೊಂದು ಜೀನ್ಸ್ ತೊಗೊಂಡೆ, ಬ್ಯಾಗಿ ಜೀನ್ಸ್. ಯಾಕಂದ್ರೆ ಒಂದು ಸ್ವಲ್ಪ ಫ್ಯಾಟ್ ಅದೇನಿ, ಸ್ಕಿನ್ ಫಿಟ್ ಎಲ್ಲ ಹಾಕೋಬಾರ್ದು, ನಂಗೆ ಚಂದ ಕಾಣಿಸಂಗಿಲ್ಲಲ್ಲ, ಫ್ಯಾಟ್ ಅನಿಸ್ತೀನಿ ಅಂತೇಳಿ ಬ್ಯಾಗಿ ಜೀನ್ಸ್ ಹಾಕೊಂಡ್ರೆ ಸ್ವಲ್ಪ ಸ್ಲಿಪ್ ಕಾಣೋಣ ಅಂಥೇಳಿ. ಸೊ ಜೀನ್ಸ್ ನೀವು ನೋಡ್ತಿರ್ಬೋದು, ನೀವು ಇಷ್ಟು ನನ್ನ ಒಂದು 3 years ಕಂಟಿನ್ಯೂಸ್ ನೋಡೋರಿಗೆ ಗೊತ್ತಿರ್ತದೆ ನಾನು ಹೆಂಗೆ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ಕೊಂಡ್ಬಿಟ್ಟೇನೆ ಅಂಥೇಳಿ. ಜೀನ್ಸೇ ಬಿಟ್ಬಿಟ್ಟೇನೆ ಕಂಪ್ಲೀಟಾಗಿ. ಫುಲ್ ಕುರ್ತಿ ಸೆಟ್ ಈ ಥರ ಟ್ರೆಸರ್ ಪ್ಯಾಂಟ್ ಅಷ್ಟೇ ಹಾಕೋತೀನಿ. ಯಾಕಂತಂದ್ರೆ ಫ್ಯಾಟ್ ಇದೀನಿ, ಬಿಡು ಅಂತ ಬಿಟ್ಬಿಟ್ಟೇನೆ. ಮಕ್ಕ ಬೇಯಾತಿದ್ಲಿ, ಹಿಂಗೆ ಬಿಟ್ಕೊಂಡು ಯಾಕೆ ನೀನು ಡ್ರೆಸ್ಸಿಂಗ್ ಸೆನ್ಸ್ ಹಾಳು ಮಾಡ್ಕೊಳತ್ತಿ, ಜೀನ್ಸ್ ಅವಾಯ್ಡ್, ಸ್ಕಿನ್ ಫಿಟ್ ಅವಾಯ್ಡ್ ಮಾಡಿ ಈ ಥರ ಬ್ಯಾಗಿ ಜೀನ್ಸ್ ತೊಗೊ ಅಂತೇಳಿ ಗಂಟು ಬಿದ್ಲು. ಹಂಗಾಗಿ ಈ ಥರ ಬ್ಯಾಗಿ ಜೀನ್ಸ್ ಅಂತ ತೊಗೊಂಡೆ. ಆಮೇಲೆ ಮೇನ್ ಇಶ್ಯೂ ಅಂದ್ರೆ ಬೆಸ್ಟ್ ಸೈಜೇ ಸಿಗಾತಿರ್ಲಿಲ್ಲ ಅಲ್ಲಿ. ಸಿಕ್ಕರೆ ಭಾಳ ಜಾಸ್ತಿ 38-40ವರೆಗೂ ಸಿಗಾತಿತ್ತು. ಅದು ನನಗೆ ಯೂಸು ಇಲ್ಲ. ನನಗೆ ಎಕ್ಸಾಕ್ಟ್ಲಿ ಒಂದು ಸೈಜ್ ನನಗೇನು ಬೇಕಾಗಿತ್ತಲ್ಲ 34 ಒಂದೊಂದು ಜೀನ್ಸ್ 34 ಬರ್ತೈತಿ, ಇದು 34 ನಂಗೆ ಬರ್ತೈತಿ. ಒಂದೊಂದು ಶೇಡಲ್ಲಿ ಒಂದೊಂದು ಕಲರ್ ಒಳಗೆ 36 ಬೇಕಾಗ್ತಿತ್ತು ನಂಗೆ, ಬಟ್ ಅದು ಸಿಗಾತಿರ್ಲಿಲ್ಲ. ಬಟ್ ಫೈನಲಿ ಇದನ್ನು ತೊಗೊಂಡೀನಿ. ಸೊ ಈ ಜೀನ್ಸಿಗೆ 900 ಪೇ ಮಾಡೀನಿ. ಫೈನ್. ಸೊ ನೆಕ್ಸ್ಟ್ ಇದೊಂದು ಪ್ಯಾಂಟ್ ತೊಗೊಂಡಿನಿ, ಇದೀಗ ಹಾಕ್ಕೊಂಡಿನಲ್ಲ. ಸೊ ಇದೊಂದು ಟ್ರೆಸರ್ ಒಂಥರ ಪ್ಲಾಜೋ ಇದ್ದಂಗೆ ಐತಿ ಕಾಟನಿಂದ. ಸೊ ಇದು ವೆರಿ ಕಂಫರ್ಟೇಬಲ್ ನೋಡ್ರಿ. ನಾವು ಹುಡುಗಿಯರಿಗೆ ಸಜೆಸ್ಟ್ ಮಾಡೋದಿದೆ, ಮನ್ಯಾಗ ಅದಿರಿ ನೀವು. ಇನ್ನೊಂದು ಮೇನ್ ಹುಡುಗಿಯರಿಗೆ ನಾವು ತಿಳ್ಕೊಬೇಕಾಗಿದ್ದು ಏನು ಗೊತ್ತಾ, ಮನ್ಯಾಗ ಲಗ್ಗಿನ್ ಪ್ಯಾಂಟ್ ಹಾಕೋಬೇಡ್ರಿ. ಲಗ್ಗಿನ್ ಪ್ಯಾಂಟ್ ಅಷ್ಟು ವರ್ಸ್ಟ್ ಪ್ಯಾಂಟ್ ಇನ್ನೊಂದಿಲ್ಲ ಹೇಳ್ತೀನಿ. ಯಾವತ್ತಾದರೂ ಕ್ಯಾಶುವಲ್ ಇದು ಒಕೇಶ್ನಲ್ಲಿ ಹಾಕೊಳ್ಳಿ, ಓಕೆನಾ. ಬಟ್ ಎವ್ರಿ ಡೇ ನಾಟ್ ಗುಡ್ ಅಂತ ಹೇಳ್ತೀನಿ ಹೆಲ್ತಿಗೆ. ಯಾಕಂದರೆ ಫುಲ್ ಇಲಾಸ್ಟಿಕ್ ಇರ್ತೈತಿ, ಫುಲ್ ಸ್ಕಿನ್ ಎಲ್ಲ ಟೈಟಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಏರ್ ಪಾಸ್ ಆಗಂಗಿಲ್ಲ, ಗಾಳಿ ಆಡಂಗಿಲ್ಲ, ಹೀಟ್ ಆಗ್ತೈತಿ, ಬಾಡಿ ಜಾಸ್ತಿ ಹೀಟ್ ಜನ್ರೇಟ್ ಆಗ್ತೈತಿ, ಅದ್ರೊಳಗೆ ಇಲಾಸ್ಟಿಕ್ ಇರ್ತೈತಿ. ಸೊ ಹಾಗಾಗಿ ಅವಾಯ್ಡ್ ಮಾಡಿರಿ. ಬೆಟರ್ ಅಂದರೆ ಈ ಥರ ಕಾಟನ್ ಪ್ಯಾಂಟ್ ತೊಗೊಳ್ರಿ ಮನೆಯೊಳಗೆ, ಕಾಟನ್ ಪ್ಲಾಜೋ ಒಳಗೆ. ಸೊ ಎಷ್ಟು ಆರಾಮ್ ಇರ್ತೈತಂದ್ರೆ ನಿಮಗೆ ಫ್ರೀ ಅನಿಸ್ತೈತಿ ಡ್ರೆಸ್ ಹಾಕೊಳಕ್ಕೆ. ಓಕೆ, ಈ ಥರ ವೇರ್ ಮಾಡಿರಿ ಆಲ್ಮೋಸ್ಟ್. ಸೊ ಒಕೇಶ್ನಲ್ಲಿ ಯೂಸ್ ಮಾಡಿರಿ ಲಗ್ಗಿನ್ ಪ್ಯಾಂಟ್. ಡೈಲಿ ಬೇಡ ಅಂತ ಹೇಳ್ತೀನಿ ನಾನು. ಡೈಲಿ ಆಫೀಸ್ಗೆ ಹೋಗೋರು ಸತೆ ಏನು ಮಾಡಿರಿ, ಈ ಥರ ಲೂಸ್ ಪ್ಯಾಂಟ ಜಾಸ್ತಿ ವೇರ್ ಮಾಡಿ. ಸೊ ಲಾಸ್ಟ್ ಇದೊಂದು ಸ್ಟೈಲ್ ಯೂನಿಯನ್ ಒಳಗೆ ತೊಗೊಂಡಿದ್ದೆ. ಸ್ಟೈಲ್ ಯೂನಿಯನ್ ಒಳಗೆ ಇದೊಂದು ಏನು ಅಂತಂದ್ರೆ, ಇದೊಂದು ಶೇಡ್ ಇರಲಿಲ್ಲ ನನ್ನ ಹತ್ರ ಜೀನ್ಸ್. ಸೊ ಇದೊಂದು ಶೇಡ್ ತೊಗೊಂಡೆ. ಸ್ಟೈಲ್ ಯೂನಿಯನ್ ಒಳಗೆ ತೊಗೊಂಡಿದ್ದೆ. ಪ್ರೈಸ್ ಬಂದ 1099 ರುಪೀಸ್, ಅಂದರೆ 1100 ಕೊಟ್ಟೀನಿ ಇದಕ್ಕೆ. ಸೊ ಇದು ಒಂದು ಜೀನ್ಸ್. ಲಾಸ್ಟ್ ಇದು ಸೈಜ್ ಏನಪ್ಪ ಅಂತಂದ್ರೆ ನಂಗೆ ಸೈಜ್ ಇದು ಸಿಗತ್ತಿರ್ಲಿಲ್ಲ. 36 ಇದು. 34 ಇಷ್ಟ ಆಗಿತ್ತು, ಬಟ್ ಭಾಳ ಟೈಟ್ ಅನ್ಸಾಕತ್ತೆ. ಈ ಜೀನ್ಸ್ ಹಾಕೊಂಡು ಕೂತ್ವಿ ಅನ್ಕೋರಿ ಹೊಟ್ಟಿಗೂ ನೋವು ಬರ್ತೈತಲ್ಲ, ನಂಗೆ ಅದು ಬೇಡ. ಒಂದು ಸ್ವಲ್ಪ ಲೂಸ್ ಆಗಲಿ ಪರವಾಗಿಲ್ಲ, ನಾ ಇದನ್ನ 36 ಈ ಶೇಡ್ ಒಳಗೆ 36 ಕಂಫರ್ಟ್ ಅನ್ಸಾಕತ್ತೈತೆ. ಸೊ ಇದು ಸ್ಟೈಲ್ ಯೂನಿಯನ್ ಒಳಗೆ ತೊಗೊಂಡೆ. ಸೊ ಹೈ ವೆಸ್ಟ್ ಫುಲ್ ಲೆಂತ್ ಅಂತೈತಿ. ಸೊ ಇದಕ್ಕೆ ನಾನು 1100 ಕೊಟ್ಟೇನಿ. ಸೊ ಇದು ಫುಲ್ ಬ್ಯಾಗಿ ಪ್ಯಾಂಟ್ ಐತಿ. ಇನ್ನು ನನಗೆ ಅನ್ಸುತ್ತೆ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಲಿಮ್ ಆದ್ರೂ ಒಂದಿಷ್ಟು ಆಲ್ಟ್ರೇಷನ್ ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಬೆಟ್ರ್ ಆಗಿ ಬರ್ತೈತಿ. ಓಕೆ, ಹೇಗಿತ್ತು ನನ್ನ ಶಾಪಿಂಗ್ ಹೇಳ್ರಿ ನೋಡೋಣ. ನೆಕ್ಸ್ಟ್ ಬಂದು ಯಾವ್ದು ತೊಗೊಂಡೆ, ವ್ಯಾನಿಟಿ ಬ್ಯಾಗ್ ತೊಗೊಂಡೆ. ಆ್ಯಕ್ಚುಲಿ ನನ್ನೊಂದು ವ್ಯಾನಿಟಿ ಬ್ಯಾಗ್ ಇತ್ತು, ಅದನ್ನು ತೊಗೊಂಡಿನೇ ಭಾಳ 1500 ಏನೋ ಕೊಟ್ಟು ತೊಗೊಂಡಿದ್ದೆ. ಲೂಸ್ ಆಗಿಬಿಡ್ತಿತ್ತವೆ, ಅಜ್ಜಿ ಜೊತೆ ಹಿಂಗೆ ಡ್ರೆಸ್ ಹಾಕಿ ಹಿಂಗೆ ಬಿದ್ದುಬಿಡ್ತಿತ್ತು. ನನಗಂತೂ ಅದು ಇರಿಟೇಟ್ ಆಗ್ತಿತ್ತು ಎಲ್ಲ ಕಡೆ ಮೇಕಪ್ಪಿಗೆ ತೊಗೊಂಡು ಹೋಗೋಕೆ. ಈ ವರ್ಸ್ಟ್ ಒಂಥರ ಟೇಸ್ಟ್ ಸ್ಟೈಲ್ ಏನೋ ಅನ್ನೋ ಥರ ಅನ್ನಿಸ್ತಿತ್ತು ನನಗೆ. ಆಮೇಲೆ ಇನ್ನೊಂದು ಏನಂದರೆ ಅಷ್ಟು ಕ್ಲಾಸಿ ಏನು ಇರಲಿಲ್ಲ ನನ್ನ ತಕ್ಕ. ಸೊ ಹಾಗಾಗಿ ಬ್ಯಾಗ್ ಚೇಂಜ್ ಮಾಡ್ಬೇಕನ್ನೋದು ಭಾಳ ಇತ್ತು. ನೋಡ್ತಾ ಇರ್ತಿದ್ದೆ ಬ್ಯಾಗ್ ಯಾವ್ದು ತೊಗೊಲಿ ಅನ್ನೋದು. ಸೊ ಒಂದಿಷ್ಟು ಫ್ಲಿಪ್ಕಾರ್ಟ್ನಾಗ, ಅಮೆಝಾನ್ನಾಗ ನೋಡಿಟ್ಟಿದ್ದೆ, ಸಾರಿ ಮಿಂತ್ರಾದಾಗೆಲ್ಲ. ಸೊ ಸೆಲೆಕ್ಟ್ ಮಾಡಿದ್ದೆ. ಚಿಕ್ಕಪೇಟೆ ಮನೆ ಹೋಗಿದ್ನಲ್ಲ, ಸಡನ್ನಾಗಿ ಬ್ಯಾಗ್ ಕಣ್ಣಿಗೆ ಬಿತ್ತು. ಸೇಮ್ ಪ್ಯಾಟರ್ನ್ ಇತ್ತು, ನಾ ಏನು ಸೆಲೆಕ್ಟ್ ಮಾಡಿ ಇಟ್ಟಿದ್ನಲ್ಲ ಇದು ಸೇಮ್ ಇತ್ತು. ಪ್ರೈಸ್ ಕೇಳಿದೆ ಜಸ್ಟ್ 800 ಅಂದ್ರೆ ಯಾಕೆ ತೊಗೋಬಾರ್ದು, ಅಲ್ಲೆಲ್ಲ 2000ವರೆಗೂ ಇದ್ವು. 800 ಸಾಕಲ್ಲ. ಒಂದು ನನಗೇನು ಕಂಟಿನ್ಯೂ ಇದು ವರ್ಷಗಟ್ಟಲೆ ಬರಬೇಕಂತೇನಿಲ್ಲ, ಸಾಕು. ಒಂದು 3-4 ತಿಂಗಳು ಯೂಸ್ ಮಾಡಿ ಮತ್ತೆ ಬಿಸಾಕ್ತೀನಿ, ಮತ್ತೊಂದು ಬ್ಯಾಗ್ ತೊಗೋತೀನಿ. ಓಕೆ, ಸೊ ಹಾಗಾಗಿ ಈ ಬ್ಯಾಗ್ ನನಗೆ ಇಷ್ಟ ಆಯಿತು. ಈ ಬ್ಯಾಗ್ 2 ಕಂಪಾರ್ಟ್ಮೆಂಟ್ ಕೊಟ್ಟಾರ. ಕ್ವಾಲಿಟಿ ಇದೆ ಒಳಗಡೆ ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಇಷ್ಟ ಆಯ್ತು ನನಗೆ 800ಗೆ. ಎಲ್ಲರೂ ಲೈಕ್ ಮಾಡತ್ತಾರೆ, ಎಲ್ಲರೂ ಬ್ಯಾಗ್ ಚಲೋ ಐತಿ ಅನ್ನಕತ್ತಾರೆ. ಸೊ ವೆರಿ ಕ್ಲಾಸಿ, ಚೆನ್ನಾಗೈತೆ ಅನಿಸ್ತು. ನನಗೂ ಇಷ್ಟ ಆಯ್ತು ಹಿಂಗೆ ಇಟ್ಕೊಂಡು ಹೋಗೋಕ್ಕೆಲ್ಲ, ಭಾಳ ಇಷ್ಟ ಆಯಿತು. ಇದೊಂದು ವೆರಿ ಸ್ಯಾಟಿಸ್ಫೈಡ್. ಆಮೇಲೆ ನೆಕ್ಸ್ಟ್ ಏನು ತೊಗೊಂಡೆಪ್ಪ ಅಂದ್ರೆ ಒಂದು ಜ್ಯುವೆಲರಿ ಸೆಟ್ ತೊಗೊಂಡೇನಿ. ಅದು ನೀವು ನೋಡಿರಿ, ಅದಕ್ಕೆ 13,000 ಕೊಟ್ಟೇನಿ. ಅದು 13,000 ಇಷ್ಟ ಬಟ್ಟೆಗೆ, ಬ್ಯಾಗು ಈ ಬಟ್ಟೆ ಎಲ್ಲ ಸೇರಿ 5,000 ಖರ್ಚು ಮಾಡೀನಿ. ಇದು ಒಂದು 5,000. ಆಮೇಲೆ ಜ್ಯುವೆಲರಿ ಸೆಟ್ ಒಂದು ತೊಗೊಂಡೆ, 13,000 ಆಯ್ತು. 13,000 ಅಲ್ಲಿ ಖರ್ಚು ಮಾಡೀನಿ.
ಇನ್ನು ಮಿಕ್ಕಿದ ದುಡ್ಡು ಏನು ಮಾಡೀನಿ ಅಂತ ಕೇಳಿದ್ರೆ, ಯಾಕಂದ್ರೆ ಬಟ್ಟೆನೇ ಇದ್ದಿದ್ದಿಲ್ಲ, ಬಟ್ಟೆ ತೊಗೊಳೋದು ನನಗೇನು ನೆಸಸರಿ ಇರಲಿಲ್ಲ, ಬ್ಯಾಡ ಅಂತ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ಸ್ವಲ್ಪ ಸ್ಲಿಮ್ ಆಗಲಿ ಆಮೇಲೆ ತೊಗೊಂಡ್ರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಅಕ್ಕ ಬೈಯಾತ್ಲು, ಹಿಂಗೆ ಅನ್ಕೊಂಡು ನೀನು ಮೇಕಪ್ ಆರ್ಟಿಸ್ಟ್ ಆಗಿ ಇನ್ನೂ ಚಲೋ ಬಟ್ಟೆ ಹಾಕೋಬೇಕು, ಇನ್ನೂ ಕ್ಲಾಸಿಗೆ ಹಾಕೊಬೇಕು, ಇನ್ನೂ ಐಕಾನಿಕ್ ಹಾಕೊಬೇಕು, ನೀ ಹಿಂಗೆ ಹಚ್ಬಿಟ್ಟಿದ್ಲ ಅವತ್ತು. ಆಯ್ತು ತಾಯಿ ನಿನ್ನ ಹೆದರಿಕೆಗೆ ತಗೋತೀನಿ ಅಂತ ತೊಗೊಂಡಿದ್ದೆ. ಅಲ್ಲ ಅವಳಿಗೂ ಒಂದು ಕನ್ಸನ್ನಲ್ಲ, ನಮ್ಮ ತಂಗಿ ಚೆನ್ನಾಗಿ ಕಾಣ್ಬೇಕು, ಅಷ್ಟು ಚೆನ್ನಾಗಿರೋ ಮದುವೆಗೆಲ್ಲ ಹೋಗ್ತಾರೆ. ಎಲ್ಲೋ ಒಂದು ಅಷ್ಟು ಫಾಶಲ್ಲಿ ಜನರ ಮಧ್ಯೆ ಇರಂಗಿಲ್ಲ ಬಿಡ, ಇರ್ತಾಳೆ ಬಿಡ ಆಕಿಗೆ ಏನು ಎಂಥವ್ರು ಹಾಕೊಂಡು ಹೋದ್ರೆ ಅನ್ನಂಗಿಲ್ಲ. ನೋಡ್ತಿರ್ತಾಳಲ್ಲ ನಾನು ಹೋಗೋ ಮ್ಯಾರೇಜಸ್ ಎಲ್ಲ, ಅಷ್ಟೆಲ್ಲ ಚೆನ್ನಾಗಿರೋ ಮದ್ವೆಗೆ ಹೋಗ್ತಿಲ್ಲ, ಇಂಥವು ಬಟ್ಟೆ ಎಲ್ಲ ಯಾಕೆ ಹಾಕೊಂಡು ಹೋಗ್ತೀನಿ, ಇನ್ನೂ ಚಲೋ ಹಾಕೊಂಡು ಹೋಗಿ, ಇನ್ನೂ ಸ್ಟೈಲ್ ಆಗೋಂಗೆ ಅಂತೇಳಿ ಅವಳು ನಂಗೆ ಒಂದು ವಾರ ಕ್ಲಾಸ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಬಟ್ ಅವಳದು ಒಂದು ಕನ್ಸನ್ನಲ್ಲ ನನ್ನ ಮೇಲೆ, ನನ್ನ ತಂಗಿ ಇನ್ನೂ ಫುಲ್ ಸ್ಟೈಲ್ ಯೂನಿಕಾಗಿ ಕಾಣಲಿ ಅಂತೇಳಿ ಅದಕ್ಕೋಸ್ಕರ ಅವಳಿಗೋಸ್ಕರ ಖರ್ಚು ಮಾಡಿ ತೊಗೊಂಡಿದ್ದೆ. ಇಲ್ಲಾಂದ್ರೆ ನನಗೆ ಈಗ ಸದ್ಯ ನನಗೂ ತೊಗೊಳೋದೈತಿ, ಈಗ ಸದ್ಯ ತೊಗೊಳೋದಿಲ್ಲ, ಯಾಕಂದ್ರೆ ನಾನು ಫಸ್ಟ್ ನಂಗೆ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಭಾಳ ತಲೆಗಿತ್ತು. ಇಷ್ಟು ತೊಗೊಂಡಿದ್ದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಬಂತು ನೋಡ್ರಿ ಲಾಸ್ಟ್ ಬಡ್ಜೆಟ್ ಇದೆ, ಮಂಗಲಸೂತ್ರ ತೊಗೊಂಡೇನಿ. ಸೊ ಮಂಗಲಸೂತ್ರ ತೊಗೋಬೇಕನ್ನೋ ಪ್ಲ್ಯಾನೇ ಇರಲಿಲ್ಲ ನನಗೆ. ಒಂದು ಕಲ್ಯಾಣ್ ಜ್ಯುವೆಲ್ಲರ್ಸ್ ಒಳಗೆ ಏನಿತ್ತಂದ್ರೆ ಇದು ಇತ್ತು, ಕಲ್ಯಾಣ್ ಜ್ಯುವೆಲ್ಲರ್ ಒಳಗೆ ಸ್ಕ್ಯಾಮ್ ಅಂತೆ ನೋಡ್ರಿ, ಸಾರಿ ನನಗೆ ಅದು ಈಗಲೂ ಸ್ಕೀಮ್ ಅನ್ನೋಕೆ ಬರಲ್ಲ. ಪ್ರತಿ ಸರಿ ಅಲ್ಲಿ ಹೋಗಿದಾಗ ನನ್ನೊಂದು ಸ್ಕ್ಯಾಮ್ ಐತ್ರಿ ಇಲ್ಲ ಅಂತಲೇ ಹೇಳಿದ್ದೆ ನಾನು ಅವರಿಗೆ. ಸ್ಕ್ಯಾಮ್ ಅಲ್ರಿ ಮೇಡಮ್, ಸ್ಕೀಮ್ ಅಂತಾರೆ ಅವ್ರು ನನಗೆ, ಅದನ್ನು ಬರಲ್ಲ. ಸ್ಕೀಮ್ ಮಾಡಿಸಿದ್ದೆ. ಏನಂತಂದ್ರೆ ಪ್ರತಿ ತಿಂಗಳು 5,000 ತುಂಬದೊಂದು ಸ್ಕೀಮ್ ಮಾಡಿಸ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಮರ್ತು ಬಿಟ್ಟಿನದು ತುಂಬದನ್ನ, ಯಾಕಂದ್ರೆ ಸಡನ್ನಾಗಿ ಅದೇ ಆಟೋಮೆಟಿಕ್ ಕಟ್ ಆಗೋಂಗಿರಲಿಲ್ಲ, ನಾನೇ ಪೇ ಮಾಡಬೇಕಿತ್ತು. QR ಕೋಡ್ ಇದನ್ನ ತೊಗೊಂಡೆ, ಅದು ಒಂದು 2-3 ತಿಂಗಳು ಹಂಗೆ ಬಿಟ್ಬಿಟ್ಟು ನಾನು ತುಂಬೇ ಇಲ್ಲ. ಸೊ ಹಾಗಾಗಿ ಆಮೇಲೆ ಕೇಳಿದೆ, ಕಂಟಿನ್ಯೂ ಮಾಡಿರಿ, ಈಗೇನು ಬರ್ತೈತೆ ಅಂದ್ರೆ ನಂಗೆ ಮನ್ಸಾಗ ಹೋಗ್ಬಿಟ್ಟಿದ್ದಲ್ಲ. ಯಾಕಂದ್ರೆ ಹುಬ್ಳಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಒಳಗೆ ನಿಮ್ಗೆ ಕಲೆಕ್ಷನ್ಸ್ ಅಷ್ಟಿಲ್ಲ. ನಂಗೆ ಅದು ಯಾಕೋ ಬೇಡ ಅನಿಸ್ಬಿಟ್ಟು ಹೋಗ್ಲಿ ಬಿಡೋದು ಕೈ ಬಿಟ್ಬಿಟ್ಟಿದ್ದೆ ನಾನು. ಹಂಗೆ ಕೈ ಬಿಟ್ಟಿದ್ದಕ್ಕೆ ಇವತ್ತೇನಂತಂದ್ರೆ ನನ್ನ ಮೊನ್ನೆ ಫಸ್ಟ್ ಸೆಕೆಂಡಿಗೆ ಅದು ಮೆಚೂರ್ಡ್ ಆಗಿತ್ತು, ತೊಗೋಬೋದಿತ್ತು. ನಾನು ಅದು ಏನು ತುಂಬಿದ್ನೆಲ್ಲ ಅಷ್ಟು ಅಮೌಂಟಲ್ಲಿ ನಾನು ಏನಾದರೂ ಗೋಲ್ಡ್ ತೊಗೋಬೋದಿತ್ತು. ನಮ್ಮ ಅಕ್ಕನ ಮಂಗಾರ ತರಕ್ಕೆ ಹೋಗಿದ್ವಿ, ನಿಮ್ಗೆ ಗೊತ್ತೈತಿ. ಸೊ ನೋಡಿರಿ ಆ ಲಾಗ್ ಒಳಗೆ ಅಕ್ಕಿ ನಾನು ತೊಗೊಂಡೇನಲ್ಲ, ನೀನು ಒಂದು ಏನಾದರೂ ತೊಗೋ ಅಂತ ಅಂದಿದ್ದೆ. ಹೆಂಗಿದ್ರು ನನ್ನೊಂದು ಇದೇ ತಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆ ದುಡ್ಡಿಗೆ ಮತ್ತು ಇನ್ನೊಂದು ಸ್ವಲ್ಪ ನನ್ನ ಕಡೆ ಇರೋ ಎಕ್ಸ್ಟ್ರಾ ದುಡ್ಡು ನಮ್ಮ ಅಕ್ಕ ಒಂದು ಸ್ವಲ್ಪ ಇನ್ವೆಸ್ಟ್ ಕೊಟ್ಟಲು, ತೊಗೊಂಡು ಎಷ್ಟಾಗ್ತದೆ ಅಂತೇಳಿ ಟೋಟಲ್ ಇದಕ್ಕೆ 43,000 ಕೊಟ್ಟು ತೊಗೊಂಡೆ. ನನ್ನ ಏನು ಸ್ಕೀಮ್ ಇತ್ತಲ್ಲ ಅದನ್ನ, ಯಾಕಂದ್ರೆ ಆಲ್ರೆಡಿ ಇಷ್ಟೆಲ್ಲ ಶಾಪಿಂಗ್ ಮಾಡೀನಿ. ಸೊ ಹೆಂಗಪ್ಪ ಅಂತಂದು ನಾನೊಂದು ಸ್ವಲ್ಪ ಅಮೌಂಟ್ ಹಾಕಿ ನಮ್ಮ ಅಕ್ಕ ಹಾಕಿ ಸೊ ಇದನ್ನು ಮಂಗಲಸೂತ್ರ ತೊಗೊಂಡೆ. ಯಾಕಂದ್ರೆ ಇದಕ್ಕೆ ಅನ್ಬೋದು ಏನು ತಾಳಿನೇ ಇಲ್ಲಲ್ಲ ಅಂತೇಳಿ, ಇದು ವೆರಿ ಸ್ಟೈಲ್ ಡ್ರೆಸ್ಸಿಂಗಿಗೆ ಅಷ್ಟೇ ಮ್ಯಾಚ್ ಆಗ್ತೈತಿ. ಬ್ಯಾಂಗ್ಳೂರ್ ಸೈಡ್ ನೀವು ಹೋಗ್ರಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಮಂಗಲ್ ಚೈನ್ ಅಂತಾರೆ. ಆಮೇಲೆ ಶಾರ್ಟ್ ಚೈನ್ ಒಂದು ಮಂಗಲ್ ಹಾಕೋತಾರೆ, ಲಾಂಗ್ ಒಂದು ಮಂಗಲ್ ಚೈನ್ ಹಾಕೋತಾರೆ. ಬ್ಯಾಂಗ್ಳೂರ್ ಪೀಪಲ್ ರಿಯಲಿ ವೆರಿ ಸಿಂಪಲ್. ಅವರು ಫುಲ್ ಒಂದು ಬ್ರಾಚ್ ಇಟ್ಕೋತಾರೆ, ಫುಲ್ ಮಂಗಲಸೂತ್ರ ಮಾಡ್ಕೋತಾರೆ, ಅದು ಒಂದು ಅವ್ರದ್ದು. ಇಲ್ಲ ಅಂದ್ರೆ ಕಂಪ್ಲೀಟ್ ಈ ಥರನ ವೇರ್ ಮಾಡೋದು. ನಮ್ಮ ಅಕ್ಕ ಇಲ್ಲಲೇ ನಮ್ಮ ಅಕ್ಕಂದು ಇದೇ ಥರನ ಐತೆ, ಅವ್ರಿಗೆ ಇನ್ನೊಂದು ಚೂರು ಗೋಲ್ಡ್ ಎಲ್ಲ ಎಕ್ಸ್ಟ್ರಾ ಆಗೈತಿ, ನನಗಿಂತ ಸ್ವಲ್ಪ ಕಾಸ್ಟ್ಲಿ ಐತಕ್ಕಿದೆ. ಆಮೇಲೆ ಮಿಡಲ್ ಡೈಮಂಡ್ ಜಾಸ್ತಿ ಬಂದಿದ್ದಕ್ಕಿದೆ. ಸೊ ಹಿಂಗಿರುವಾಗ ಅಕ್ಕಿದು ಜಾಸ್ತಿ ಐತಿ ಕಂಪೇರ್ ಮಾಡಿದ್ರೆ. ಅವಾಗ ಅವಳು ಗೋಲ್ಡ್ 120 ಏನೋ ಎಷ್ಟೋ ಇದ್ದಾಗ 70,000 ಕೊಟ್ಟಿದ್ಲು. ಈಗ ಅವಳು ನಿಯರ್ಲಿ 1 lakh ಆಗ್ತದೆ. ನಾನು 43,000 ಕೊಟ್ಟಿನಿ ಇದಕ್ಕೆ. ಈ ಮಿಡಲ್ ಈ ಡೈಮಂಡ್ ಇದೆಯಲ್ಲ ಇದಕ್ಕಷ್ಟು ನಾನು 11,000, ಮಿಕ್ಕಿದ್ದೆಲ್ಲ ಗೋಲ್ಡ್ ಐತಿ. ಸೊ ಈ ಗೋಲ್ಡಿಗೆಲ್ಲ ನಾನು ಏನು ಮಾಡೇನಿ, ಮಿಕ್ಕಿದ್ದೇನು ಟೋಟಲ್ ನಾನು ಪೇ ಮಾಡಿರೋದು ಮೇಕಿಂಗ್ ಚಾರ್ಜಸ್ಸು GST ಎಲ್ಲ ಸೇರಿ 43,000 ಅವ್ರ ಕೈ ಕೊಟ್ಟು ಬಂದಿರೋದು. ಅಂದರೆ ನಮ್ಮದೊಂದು ಸ್ಕೀಮ್ ಇತ್ತಲ್ಲ, ಆ ಸ್ಕೀಮ್ ದುಡ್ಡು ಮತ್ತು ನಾನು ಎಕ್ಸ್ಟ್ರಾ ಕೊಟ್ಟಿದ್ದು ಟೋಟಲ್ 43,000 ಆಗೈತಿ. ಬ್ಯಾಂಗ್ಳೂರಲ್ಲಿ RR ನಗರ ಇಷ್ಟ ಆಗಿತ್ತು ನೋಡ್ರಿ. ಹೆಂಗಿತ್ತು ಅಂತ ಹೇಳಿ, ನನ್ನ ಭಾಳ ಕಡಿಮೆ ಶಾಪಿಂಗ್ ಐತಿ, ಏನೋ ಅಂತ ಬಜೆಟ್ಟಿಂದೇನಿಲ್ಲ. ಸೊ ಇಷ್ಟ ಮಾಡಿದ್ರು ನಾನು ಫೀಲ್ ಮಾಡ್ತೀನಿ, ಯಾಕಂದರೆ ಇದನ್ನೆಲ್ಲ ಮಾಡಿದ್ದು ನಾನು ದುಡ್ದಿರೋದು, ನಾನು ಸಂಪಾದಿಸಿರೋ ಅಮೌಂಟ್ ಒಳಗೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನೀವೇನಾದರೂ ಹೇಳ್ರಿ, ನನಗೇನು ಬೇಜಾರಾಗಲ್ಲ ಕಮೆಂಟಲ್ಲಿ. ಸೊ ಏನಂತಂದ್ರೆ ನನಗೆ ಒಂದು ಆಸೆ ಇದೆ, ನಾನು ಏನೇ ತೊಗೊಂಡ್ರು ನನ್ನ ದುಡ್ಡಲ್ಲೇ ತೊಗೋಬೇಕನ್ನೋದು. ಮತ್ತೊಂದು ಬ್ಲಾಗಲ್ಲಿ ಮತ್ತೊಮ್ಮೆ ಸಿಗುವ. ಇವತ್ತು ಸಾಯಂಕಾಲ ಒಂದು ಬ್ಲಾಗ್ ಪ್ಲ್ಯಾನ್ ಮಾಡಕತ್ತೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ. ಅದು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅದು ಸೇರಿ ಆ ಲಾಗ್ ಒಳಗೆ ಮತ್ತೆ ಸಿಗುವ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು, ಬಾಯ್.